ಎಂಎಸ್ ಪುಂಡರ ಪುಂಡಾಟಿಕೆಯನ್ನ ವಿರೋಧಿಸಿ ಇವತ್ತು ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು. ಆದ್ರೆ ಇವತ್ತಿನ ಬಂದ್ ಯಾವುದೇ ರೀತಿಯಾಗಿ ಬದಲಾವಣೆಯನ್ನು ಕಾಣ್ತಾ ಇಲ್ಲ. ಯಾಕಂತಂದ್ರೆ ಸಂಪೂರ್ಣವಾಗಿ ಯಥಾವತ್ತಾದಂತಹ ಸ್ಥಿತಿಯನ್ನ ನಾವು ನೋಡ್ಬೋದು. ಇದೀಗ ನಾನು ಮೆಜೆಸ್ಟಿಕ್ ನ ಬಸ್ ಸ್ಟಾಪ್ ಅಲ್ಲಿ ಇದೀನಿ, ನೋಡ್ತಾ ಇರಬಹುದು. ಸಂಪೂರ್ಣವಾಗಿ ಎಂದಿನಂತೆ ಸಾರ್ವಜನಿಕರು ತಮ್ಮ ತಮ್ಮ ಸ್ಥಳಗಳಿಗೆ ತೆರಳ್ತಾ ಇರುವಂತದ್ದು, ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗ್ತಾ ಇರೋದನ್ನ ನಾವು ನೋಡಬಹುದು. ಸಂಪೂರ್ಣವಾಗಿ ಸಾಕಷ್ಟು ರೀತಿಯಲ್ಲೂ ಸಹ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಅಂದ್ರೆ ಕನ್ನಡ ಪರ ಹೋರಾಟಗಾರರು ಕೇಳ್ಕೊಂಡಿದ್ರು ಬಂದ್ಗೆ ಬೆಂಬಲ ನೀಡುವಂತೆ. ಆದ್ರೆ ಯಾವುದೇ ರೀತಿಯಾದಂತಹ ಬೆಂಬಲ ಇವತ್ತು ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದ್ ಕಡೆಗೆ ಹೋಟೆಲ್ ಉದ್ಯಮ ಆಗಿರ್ಬೋದು, ಇನ್ನೊಂದ್ ಕಡೆ ಸಾರಿಗೆ ಉದ್ಯಮ ಆಗಿರ್ಬೋದು, ಅದ್ರ ಜೊತೆಗೆ ಸೇರಿದಂತೆ ಆಟೋ ಉದ್ಯಮವೂ ಸಹ ಎಂದಿನಂತೆ ಇದೆ. ಸೊ ಇನ್ನು ರಾಜ್ಯದ ವಿವಿಧ ಭಾಗದ ಜನರು ಸಹ ಬರ್ತಾ ಇರುವಂತದ್ದು, ಓಡಾಡ್ತಾ ಇರುವಂತದ್ದು, ಸಾಕಷ್ಟು ಕಡೆಗಳಿಂದ ಜನರು ಈಗಾಗಲೇ ಮೆಜೆಸ್ಟಿಕ್ ಗೆ ಬರ್ತಾ ಇರುವಂತದ್ದು. ಅಂದ್ರೆ ನಿನ್ನೆ ರಾತ್ರಿ ಇಡೀ ಏನು ಪ್ರಯಾಣವನ್ನ ಬೆಳೆಸಿಕೊಂಡು ಇವತ್ತು ಮೆಜೆಸ್ಟಿಕ್ ನ ಮುಂಭಾಗದಲ್ಲಿ ಬಂದಿರುವಂತದನ್ನ ನಾವು ನೋಡ್ತಾ ಹೋಗ್ಬೋದು. ಈ ರೀತಿಯಾದಂತಹ ದೃಶ್ಯಾವಳಿ ಮೆಜೆಸ್ಟಿಕ್ ನ ಮುಂಭಾಗದಲ್ಲಿ ಇರುವಂತದ್ದು. ಈ ಕಡೆಗೆ ಕೆಎಸ್ಆರ್ಟಿಸಿಯು ಸಹ ಸಂಚಾರ ಎಂದಿನಂತೆ ಇರುವಂತದ್ದು. ಅದ್ರ ಜೊತೆಗೆ ಹೋಟೆಲ್ ಆಗಿರ್ಬೋದು, ಇನ್ನು ಆಟೋ ಉದ್ಯಮ ಸಹ ಅದೇ ರೀತಿಯಾಗಿರುವಂತದ್ದು. ಅಂದ್ರೆ ಒಂದಷ್ಟು ಆಟೋ ಸಂಘಟನೆಗಳು ಈಗಾಗಲೇ ಬೆಂಬಲವನ್ನ ನೀಡಿತ್ತು, ಅದರ ಜೊತೆಗೆ ಒಂದಷ್ಟು ಬೆಂಬಲವನ್ನ ನೀಡಿರ್ಲಿಲ್ಲ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಸಂಪೂರ್ಣವಾದಂತಹ ಬೆಂಬಲ ಸಿಗ್ತಾ ಇಲ್ಲ ಅನ್ನುವಂಥದ್ದು ನಮಗೆ ಮೆಜೆಸ್ಟಿಕ್ ನ ಏನು ಮುಂಭಾಗದಲ್ಲಿ, ಅದ್ರ ಜೊತೆಗೆ ಮೆಜೆಸ್ಟಿಕ್ ಬಸ್ ಸ್ಟಾಪ್ ನಲ್ಲಿ ಸಹ ನಾವು ನೋಡಬಹುದು. ಈ ರೀತಿಯಾಗಿ ಜನರು, ಇನ್ನು ಅದ್ರ ಜೊತೆಗೆ ಕೆಎಸ್ಆರ್ಟಿಸಿಯು ಸಹ ಅದೇ ರೀತಿಯಾಗಿರುವಂತದ್ದು. ಇನ್ನು ಏನಾದ್ರೂ ಅಹಿತಕರ ಘಟನೆ ನಡೆಯುವ ನಿಟ್ಟಿನಲ್ಲಿ ನಡೆಯಬಹುದು ಅನ್ನುವಂತ ಕಾರಣಕ್ಕಾಗಿ ಮುಂದಾಲೋಚನೆಯಿಂದಾಗಿ ಪೊಲೀಸ್ ಬಿಗಿ ಭದ್ರತೆಯನ್ನ ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು. ಸಾಕಷ್ಟು ಪೊಲೀಸರು ಬೆಂಗಳೂರಿನ ಪ್ರತಿ ಗಲ್ಲಿಯೂ ಸಹ ಏನು ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಸಾಕಷ್ಟು ಪೊಲೀಸರು ಈಗಾಗಲೇ ಒಂದಷ್ಟು ಏನು ಯಾವುದೇ ಅಹಿತಕರ ಘಟನೆಗಳು ನಡೆಯದಿರ್ಲಿ ಅನ್ನುವಂತ ಕ್ರಮಗಳನ್ನ ಈಗಾಗಲೇ ಕೈಗೊಂಡಿರುವಂತದ್ದು. ಸೊ ಇನ್ನು ಇದೀಗ ಬೆಳಗಿನ ಜಾವ ಆಗಿರೋ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಅಂದ್ರೆ ಇನ್ನು ಸಂಜೆ 6 ಗಂಟೆವರೆಗೂ ಸಹ ಬಂದ್ ಮುಂದುವರಿಯುತ್ತಾ, ಇನ್ನೇನಾದ್ರೂ ಕ್ರಮವನ್ನ ಕೈಗೊಳ್ಳಬಹುದಾ, ಯಾವ ರೀತಿಯಾಗಿ ಸ್ಥಿತಿ ಇರುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿ. ಆದ್ರೆ ಏನಂತಂದ್ರೆ ಸಂಪೂರ್ಣವಾಗಿ ಬೆಂಬಲ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸಂಪೂರ್ಣವಾಗಿ ಎದ್ದು ಕಾಣ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶೋಕ ನ್ಯೂಸ್, ಬೆಂಗಳೂರು.